ಎಜಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಕುರುಬ ಸಮುದಾಯ ಗಟ್ಟಿಯಾಗಿ ನಿಂತಿದೆ. ಸಿಎಂ ಬದಲಾವಣೆ ಹಾಗೂ ರಾಜೀನಾಮೆ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ತೀವ್ರವಾಗುತ್ತಿರುವ ನಡುವೆ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘ ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ತುರ್ತು ಸಭೆಯ ಬಳಿಕ ಮಾತನಾಡಿದ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ ಮೋಹನ್, ಸಿದ್ದರಾಮಯ್ಯ ಅವರ ಹೆಸರಿನ ಮೇಲೆ ಕಾಂಗ್ರೆಸ್ ಶಾಸಕರು ಗೆದ್ದು ಬಂದಿದ್ದಾರೆ. ಅವರನ್ನ ಯಾವುದೇ ಕಾರಣಕ್ಕೂ ಪದಚ್ಯುತಿಗೊಳಿಸಬಾರದು. ಅವರು ಪೂರ್ಣ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಆಗ್ರಹಿಸಿದ್ರು. ಅವರು ಕೇವಲ ಕುರುಬ ಸಮುದಾಯದ ನಾಯಕರಲ್ಲ, ಅಹಿಂದ ವರ್ಗಗಳ ಧ್ವನಿ ಅಂತ ಹೇಳಿದ ಸಂಘದ ಮುಖಂಡರು ಸಿದ್ದರಾಮಯ್ಯ ಅವರನ್ನ ಅಪಮಾನ ಮಾಡಿದ್ರೆ ರಾಜ್ಯದ ಹಿಂದುಳಿದ ವರ್ಗಗಳು ಒಂದಾಗುತ್ತವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಒಂದು ವೇಳೆ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಧಕ್ಕೆ ತಂದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ನಡೆಸಿಕೊಂಡ ರೀತಿಯನ್ನು ನಾವು ತೀವ್ರವಾಗಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದಿಂದ ಖಂಡಿಸ್ತೇವೆ. ಸುದೀರ್ಘವಾದ ಸೇವೆಯನ್ನು ಕಾಂಗ್ರೆಸ್ ಪಡೆದುಕೊಂಡು 2 ಸಾರಿ ಅಧಿಕಾರಕ್ಕೆ ಬಂದು ಕೇವಲ ಅವರಿಂದಲೇ ಒಬ್ಬ ಮಾಸ್ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷವನ್ನ 2 ಸಾರಿ ಅಧಿಕಾರ ತಂತಹ ಒಬ್ಬ ನಾಯಕನನ್ನು ಹಠಾತ್ತಾಗಿ ನೀವು ಕೆಳಗಿಳಿಸಿ ಬೇರೆಯವರಿಗೆ ಅವಕಾಶ ಮಾಡಬೇಕು ಅಂತ ಹೇಳಿದ್ದು ಹೈಕಮಾಂಡ್ ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ನಿರ್ಣಯ ಮಾಡಬಾರ್ದಾಯಿತು. ಈ ನಿರ್ಣಯ ಇಡೀ ಅಹಿಂದ ವರ್ಗಕ್ಕೆ ಹಾಗೂ ಕುರುಬ ಸಂಘಕ್ಕೆ ತುಂಬಾ ನೋವಾಗಿದೆ, ಅನ್ಯಾಯವಾಗಿದೆ. ಇನ್ನು ಈ ಅವಧಿಯಲ್ಲಿ 3 ವರ್ಷ ಆಗಿದೆ, ಇನ್ನು 2 ವರ್ಷ ಅವಧಿ ಇತ್ತು. ಅವರು 2 ವರ್ಷನ ಮುಂದುವರಿಸಬಹುದಾಗಿತ್ತು. ಇಂಥ ಒಬ್ಬ ಧೀಮಂತ ನಾಯಕನನ್ನ ಹಠಾತ್ತಾಗಿ ಕಡೆಗಣಿಸಬಾರದಾಗಿತ್ತು ಹೈಕಮಾಂಡ್ ಯಾವುದೇ ರೀತಿಯಿಂದ. ತಮಗೆಲ್ಲ ಗೊತ್ತಿದ್ದಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಬ್ಬ ಲೆಜೆಂಡ್, ಒಬ್ಬ ಸ್ಟಾಲ್ ವಾಟ್, ಇಂಥ ವ್ಯಕ್ತಿ ಇಡೀ ಪಕ್ಷದಲ್ಲಿ ಇಲ್ಲಿ ದೇಶದಲ್ಲಿ ಇಲ್ಲ. ಒಬ್ಬ ಮೋದಿ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಇರುವ ಒಬ್ಬೊಬ್ಬ ನಾಯಕ ಸಿದ್ದರಾಮಯ್ಯ. ಅವರ ಭಾಗ್ಯಗಳನ್ನು ನೋಡಿದಿರಿ, ಅವರ ಸೋಷಿಯಲ್ ಜಸ್ಟಿಸ್ ಅನ್ನು ನೋಡಿದಿರಿ ತಾವು. ಇಂಥ ಒಬ್ಬ ಭಾಗ್ಯಗಳನ್ನು ಕೊಟ್ಟಂತ ಧೀಮಂತ ನಾಯಕನನ್ನು ನೀವು ಹಠಾತ್ತಾಗಿ ಸೈಡ್ಗೆ ಸರಿಸಿದ್ದು ತುಂಬಾ ನೋವಾಗಿದೆ. ಅವರು ಈ ಅವಧಿಯಲ್ಲಿ ಕೊಟ್ಟಂತ ಭಾಗ್ಯಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇತರ ಎಲ್ಲಾ ರಾಜ್ಯಗಳಲ್ಲಿ ಅವರ ಭಾಗ್ಯಗಳನ್ನು including Prime Minister and Addis also, they have been implementing his schemes everywhere in all over the India. ಇಂಥ ಒಬ್ಬ ನಾಯಕ. ಆಮೇಲೆ ಈ ಒಬ್ಬ ನಾಯಕ is always committed for the social justice and the uphold the Constitution of India. ಅಂಬೇಡ್ಕರ್ ಐಡಿಯಾಲಜಿಯನ್ನ ಎತ್ತಿರುವಂತ ಒಬ್ಬ ಧೀಮಂತ ವ್ಯಕ್ತಿ ಇಡೀ ದೇಶದಲ್ಲಿ ಯಾರಿದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಐಡಿಯಾಲಜಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಎಲ್ಲಿ ಅಭದ್ರವಾಗುತ್ತೆ ಎಂಬ ದಿಕ್ಕಿನಲ್ಲಿದ್ದಾಗ ಕೂಡ ಇಡೀ ರಾಜ್ಯಾದ್ಯಂತ ಚಳುವಳಿ ಮುಖಾಂತರ ಕೂಡ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಲವು ತೋರಿಸಿ ಇಡೀ ರಾಜ್ಯದಲ್ಲಿ ಬೆಂಬಲವನ್ನು ತೋರಿದಂತ ವ್ಯಕ್ತಿ ಒಬ್ಬ ಧೀಮಂತ ನಾಯಕ. ನಿಮಗೆಲ್ಲ ಗೊತ್ತು, ಸರ್ವರಿಗೂ ಸಮಪಾಲು. ಕಳೆದ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ 1 ಗಂಟೆಯಲ್ಲಿ ಅನ್ನ ಭಾಗ್ಯ ಎಂದು ಕಲಿಸಿದ ವ್ಯಕ್ತಿ ಇಡೀ ದೇಶದಲ್ಲಿ ಯಾರಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಇನ್ನೊಬ್ಬ ನಾಯಕನನ್ನ, ಧೀಮಂತ ಲೀಡರ್ನ ನೀವು ಹಠಾತ್ತಾಗಿ ಸರಿಸಿದ್ರೆ ಮುಂದಿನ ಸ್ಥಿತಿ ಏನು, ಜನಾಂಗದ ಪ್ರಶ್ನೆ ಏನು? ಒಬ್ಬ ಅಹಿಂದ ನಾಯಕ, ಇಡೀ ದೇಶದಲ್ಲಿ ಒಬ್ಬ ಅಹಿಂದ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಮಾತ್ರ. ಇದು ಅಹಿಂದಕ್ಕೆ ಮಾಡಿದ ಅನ್ಯಾಯ, ಕುರುಬ ಸಮಾಜಕ್ಕೆ ಮಾಡಿದ ಅನ್ಯಾಯ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಗ್ರಹ ಕೇವಲ ಇನ್ನು 2 ವರ್ಷ ಅವಧಿ ಇದೆ. ಈ ಅವಧಿಯನ್ನ ಹೈಕಮಾಂಡ್ ಮನಗಂಡು, ಸೀನಿಯರ್ ಲೀಡರ್ಸ್ ಮನಗಂಡು ಈ ಅವಧಿಯನ್ನು ನೀವು ಮುಂದುವರಿಸಬೇಕಂತ ನಾವು ನಿಮ್ಮ ಮೂಲಕ ಆಗ್ರಹಪಡಿಸ್ತೇನೆ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಿಎಂ ರಾಜೀನಾಮೆ ಚರ್ಚೆ ಹೊಸ ತಿರುವು ಪಡೆದುಕೊಂಡಿದ್ದು, ಸಮುದಾಯ ಸಂಘಟನೆಗಳ ಎಚ್ಚರಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.